ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತೊಂದು ರವೆ ರೊಟ್ಟಿಯನ್ನು ಮಾಡೋಣ ಬನ್ನಿ. ಫಸ್ಟ್ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನು ಎಳ್ಳನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅದ್ರ ಜೊತೆಗೆ ಒಂದು ಸ್ವಲ್ಪ ನಿಮಗೆ ತಿಳ್ಕೊಳ್ಳಿ, ಒಂದು 2-3 ಪಿಂಚ್ ಆಗೋಷ್ಟು ಅಜ್ವಾನ ಅಂತ ಹೇಳ್ತೀವಲ್ವ, ಇದು ಡೈಜೆಷನ್ಗೆಲ್ಲ ಒಳ್ಳೇದಲ್ವ, ಹಾಗಾಗಿ ಅಜ್ವಾನ, ಸ್ವಲ್ಪ ಜೀರಿಗೆ, ಓಕೆನಾ, ಮತ್ತು ಸ್ವಲ್ಪ ಕ್ಯಾರೆಟ್ ತುರಿ, ಮತ್ತು ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಹಾಕ್ಕೊಳ್ಳಿ. ಮತ್ತು ಕಾಯಿ ತುರಿಯನ್ನು ಸಹ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಅದ್ರ ಜೊತೆಗೆ ಸಬ್ಬಸಿಗೆ ಸೊಪ್ಪು ಅಥವಾ ಸಬ್ಬಕ್ಷಿ ಸೊಪ್ಪು ಅಂತ ಹೇಳ್ತೀವಲ್ವ, ಇಷ್ಟು, ಮತ್ತು ಅದ್ರಾಗೆ ನಮಗೆ ಅವಶ್ಯಕತೆ ಇದ್ದಷ್ಟು ರವೆಯನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನಾವು ಉಪ್ಪಿಟ್ಟಿನ ರವೆ ಏನಿರುತ್ತೋ ಆ ಉಪ್ಪಿಟ್ಟಿನ ರವೆಯನ್ನು ಹಾಕ್ಕೊಂಡು ಕಲಸಿಡಬೇಕು ಫ್ರೆಂಡ್ಸ್. ಬಟ್ ಒಂದು 5 ನಿಮಿಷ ಹಾಗೆ ಕಲಸಿಟ್ಟಿದ್ದನ್ನು ಪ್ಲೇಟ್ ಮುಚ್ಚಿ ಬಿಟ್ಬಿಡಿ. ಆಮೇಲೆ ನಂತರ ಒಂದು 5 ನಿಮಿಷ ಆದ ನಂತರ ನೀವು ಹೆಂಚಿನ ಮೇಲೆ ತಟ್ಟಬಹುದು ಫ್ರೆಂಡ್ಸ್. ಬಟ್ ನಿಮಗೆ ತುಂಬ ಗಟ್ಟಿಯಾಗೂ ಕಲಿಸ್ಕೊಬೇಡಿ, ತುಂಬ ನೀರಂಗೂ ಕಲಿಸ್ಕೊಳ್ಬೇಡಿ, ಮೀಡಿಯಮ್ಮಾಗಿ ಕಲಿಸ್ಕೊಂಡು ರವೆ ರೊಟ್ಟಿಯನ್ನು ಹೆಂಚಿನ ಮೇಲೆ ತಟ್ಟಿ ಫ್ರೆಂಡ್ಸ್. ತುಂಬ ಸೂಪರ್ಬಾಗಿರುವಂಥ ಒಂದು ರವೆ ರೊಟ್ಟಿ ರೆಡಿ ಆಗುತ್ತೆ ಫ್ರೆಂಡ್ಸ್. ರುಚಿಯಾಗಿರುತ್ತೆ, ತುಂಬ ತಿನ್ನಲಿಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಂದ ಹಿಡಿದು ಎಲ್ಲರೂ ತಿನ್ನಬಹುದು, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಉಪ್ಪಿಟ್ಟಿಗೆ ಬದಲಾಗಿ ನಾವು ರವೆ ರೊಟ್ಟಿಯನ್ನು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ಕಾಂಬಿನೇಷನ್ನಾಗಿ ಒಂದು ಬದನೇಕಾಯಿ ಪಲ್ಯ ಮಾಡೋಣ ಅಂಥೇಳಿ ಬದನೇಕಾಯಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದು, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಈರುಳ್ಳಿ, ಒಂದು 2 ಟೊಮೆಟೊವನ್ನು ಹಾಕ್ಕೊಂಡು ಒಂದು ಡೀಪಾದ ಫ್ರೈ ಮಾಡೋಣ ಫ್ರೆಂಡ್ಸ್. ಒಂದು 5 ನಿಮಿಷ ಡೀಪಾದ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಶುಗರ್ ಇರೋರು ಅಂತ ಹೇಳ್ಬಿಟ್ಟು ಯಾವಾಗಲೂ ಉಪ್ಪಿಟ್ಟು ಅಂತ ಮಾಡೋದು ಬೇಡ ಫ್ರೆಂಡ್ಸ್. ಬಟ್ ಅವರಿಗೆ ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ರವೆ ರೊಟ್ಟಿ ಮತ್ತು ಬದನೇಕಾಯಿ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಮತ್ತು ಹುಣಸೆ ಹಣ್ಣಿನ ರಸ ಫ್ರೆಂಡ್ಸ್, ಹುಣಸೆ ಹಣ್ಣಿನ ಜ್ಯೂಸು ಅಥವಾ ರಸವನ್ನು ಸ್ವಲ್ಪ ಹಾಕ್ಕೊಳ್ಳೋಣ, ತುಂಬ ಬೇಡ, ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪೌಡರು ಫ್ರೆಂಡ್ಸ್, ನಾನು ಬೇರೆ ಪೌಡರ್ನ ಯೂಸ್ ಮಾಡ್ತಿಲ್ಲ, ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪೌಡ್ರು. ಅದ್ರ ಜೊತೆಗೆ ಕಲ್ಲು ಸಕ್ಕರೆ, ಬೆಲ್ಲ ಅಥವಾ ಶುಗರ್ ನಿಮ್ಗೆ ಯಾವುದು ಟೇಸ್ಟಿ ಅನಿಸುತ್ತೋ ಅದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಟರ್ಮರಿಕ್ ಪೌಡರು, ಒಂದು ಸ್ವಲ್ಪ ಧನಿಯಾ ಪೌಡರು ಫ್ರೆಂಡ್ಸ್, ಧನಿಯಾ ಪೌಡರು, ಟರ್ಮರಿಕ್ ಪೌಡರು ಮತ್ತು ಸಾಂಬಾರು ಪೌಡ್ರು, ಇಷ್ಟು ಮೂರನ್ನು, ಮತ್ತು ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಆಗಲಿ, ಬೆಲ್ಲ ಆಗಲಿ ಅಥವಾ ಶುಗರ್ ಆಗಲಿ ಹಾಕಿ ಫ್ರೈ ಮಾಡಿ ಒಂದು 2-3 ನಿಮಿಷ ಫ್ರೈ ಮಾಡಿದ್ರೆ ಬದನೇಕಾಯಿ ಪಲ್ಯ, ತುಂಬ ಟೇಸ್ಟಿಯಾದ ಬದನೇಕಾಯಿ ಪಲ್ಯ ರೆಡಿಯಾಗಿರುತ್ತೆ ಫ್ರೆಂಡ್ಸ್. ಓಕೆನಾ. ನೀವು ಎಲ್ಲೋ ಗೈಸ್, ಇವತ್ತೊಂದು ಕಾಲಿಫ್ಲವರಿಂದ ಗ್ರೇವಿ ಮಾಡೋಣ ಬನ್ನಿ. ಮೊದಲಿಗೆ ನಾನು ಹಸಿಮೆಣ್ಸಿನ್ಕಾಯಿ ಒಂದು 4 ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಸ್ವಲ್ಪ ಒಂದು ಏಲಕ್ಕಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ, ಸ್ವಲ್ಪ ಜೀರಿಗೆ, ಮತ್ತು ಸ್ವಲ್ಪ ಕೊಬ್ಬರಿ, ಮತ್ತು ಡ್ರೈ ಫ್ರೂಟ್ಸು, ಮತ್ತು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂಚೂರು ಕೊತ್ತಂಬರಿ ಸೊಪ್ಪು, ಮತ್ತು ಕಡಲೆ ಬೀಜ, ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರು, ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಒಂದು 2 ಟೊಮೆಟೊ, ಒಂದು 2 ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಬೇಯಿಸಿಟ್ಕೊಂಡಿರೋಂಥ ಕಾಲಿಫ್ಲವರನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಬ್ಬಿರೋದನ್ನು ಹಾಕಿ ಡೀಪಾದ ಒಂದು ಫ್ರೈ ಮಾಡಿದ್ರೆ ಮುಗೀತು ಫ್ರೆಂಡ್ಸ್. ಅದ್ರ ಜೊತೆಗೆ ನಾವು 1 ಕಪ್ ಆಗೋಷ್ಟು ಮೊಸರನ್ನು ಸಹ ಆ್ಯಡ್ ಮಾಡಬೇಕು. ಒಂದು ರುಚಿಯಾದ ಗ್ರೇವಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಚಪಾತಿ ಜೊತೆಗೆ ಗ್ರೇವಿಯನ್ನು ರೆಡಿ ಮಾಡಿದ್ದೇನೆ.